ಬಿಡದಿ ಪ್ರದೇಶದ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಅವರು ಬೆಂಬಲ ಸೂಚಿಸಿದ್ದಾರೆ. ರೈತರ ವಿರುದ್ಧ ದಾಖಲಿಸಿರುವ ಎಫ್ಐಆರ್ಗಳನ್ನು ತಕ್ಷಣ ಹಿಂಪಡೆಯಬೇಕು ಮತ್ತು ಪ್ರತಿಭಟನೆ ಶಾಂತಿಯುತವಾಗಿ ಮುಂದುವರಿಯಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಪ್ರಧಾನಿ, ಅನೇಕ ರೈತರ ಬಳಿ ಅಲ್ಪ ಪ್ರಮಾಣದ ಕೃಷಿ ಭೂಮಿಯಷ್ಟೇ ಇದ್ದು, ಸರ್ಕಾರ ಭೂಸ್ವಾಧೀನದ ಕುರಿತು ನೀಡುತ್ತಿರುವ ಮಾಹಿತಿ ವಾಸ್ತವಕ್ಕೆ ಹೊಂದಿಕೆಯಾಗುವುದಿಲ್ಲ ಎಂದು ಆರೋಪಿಸಿದರು. ಕಂದಾಯ ಇಲಾಖೆಯ ಅಧಿಕಾರಿಗಳ ಮನವಿಯ ಮೇರೆಗೆ ನಡೆದ ಸಮೀಕ್ಷೆಯ ನಂತರವೇ ರೈತರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಹೇಳಿದರು. ನಿನ್ನೆ ನಡೆದ ಪ್ರತಿಭಟನೆಯ ಬಳಿಕ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ರೈತರೊಂದಿಗೆ ಮಾತನಾಡಿ, ಶಾಂತಿಯುತವಾಗಿ ಹೋರಾಟ ಮುಂದುವರಿಸಿ, ನಾನು ನಿಮ್ಮೊಂದಿಗಿದ್ದೇನೆ ಎಂದು ಭರವಸೆ ನೀಡಿದ್ದಾರೆ ಎಂದು ದೇವೇಗೌಡ ಅವರು ತಿಳಿಸಿದರು. ರೈತರ ಹೋರಾಟಕ್ಕೆ ಬಿಜೆಪಿ ನಾಯಕರು ಹಾಗೂ ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ಸಹ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದರು. ಪ್ರತಿಭಟನೆಯ ವೇಳೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸಣ್ಣ ಗಾಯವಾಗಿದ್ದು, ಯಾರಿಗೂ ಗಂಭೀರ ಗಾಯಗಳಾಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಆ ಭಾಗದಲ್ಲಿ ಪ್ರತಿದಿನ ಸುಮಾರು 50,000 ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು, ಸಾವಿರಾರು ಕುಟುಂಬಗಳ ಜೀವನೋಪಾಯ ಕೃಷಿಯನ್ನೇ ಅವಲಂಬಿಸಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜೂನ್ 25ರಂದು 11 ಪುಟಗಳ ವಿವರವಾದ ಪತ್ರ ಬರೆದಿದ್ದರೂ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದು ದೇವೇಗೌಡರು ಅಸಮಾಧಾನ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಯು ರೈತನ ಮಗನಾಗಿರೋದ್ರಿಂದ ರೈತರ ಸಮಸ್ಯೆಗೆ ಸ್ಪಂದಿಸುವ ವಿಶ್ವಾಸವಿದೆ ಎಂದರು. ಸುಮಾರು 2,800 ಎಕರೆ ಭೂಸ್ವಾಧೀನ ಯೋಜನೆಯಿಂದ 1 ರಿಂದ 5 ಗುಂಟೆವರೆಗೆ ಭೂಮಿ ಹೊಂದಿರುವ 2,000ಕ್ಕೂ ಹೆಚ್ಚು ಸಣ್ಣ ರೈತರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಎಂದು ಅವರು ಎಚ್ಚರಿಸಿದರು. ಬೆಂಗಳೂರು ಅಭಿವೃದ್ಧಿಗೆ ತಾವು ವಿರೋಧಿಯಲ್ಲ, ಆದರೆ ರೈತರ ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಸರ್ಕಾರ ಈ ವಿಷಯವನ್ನು ಸಚಿವ ಸಂಪುಟದಲ್ಲಿ ಚರ್ಚಿಸಿ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ನಿರ್ಧಾರ ಕೈಗೊಳ್ಳಬೇಕು ಎಂದು ಮಾಜಿ ಪ್ರಧಾನಿ ದೇವೇಗೌಡ ಅವರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ನಾನು ನಿನ್ನೆ ತಿಳ್ಕೊಂಡೆ, ಇವರಿಂದ ಕೇಳಬೇಕಾಗ್ತಿಲ್ಲ. ಆ ಹಳ್ಳಿಲಿ 8 ಜನ ಇದ್ದಾರೆ. ಸುಮಾರು 40% ಜನ ಅವರು ಹಳ್ಳಿ ಬಿಟ್ಟು ಯಾವುದು ಮಂಡಳಿ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ಅವರು ನಮ್ಮ ಜಮೀನು ತಗೊಳ್ಳಿ ಅಂತ ಹೇಳ್ತಾರೆ. ಅವರು ಆ ಹಳ್ಳಿಲಿಲ್ಲ. ನನ್ನ ಕಾಲದಲ್ಲಿ ಬರೆದಿದೆ ಅಲ್ಲಿರೋ ಸನ್ನಿವೇಶ ಏನಿದೆ ಅಂತ. ಪೊಲ್ಯೂಷನ್ನು ಮತ್ತೊಂದು ಏನೇನಿದೆ ಎಲ್ಲ ವಿಶ್ಲೇಷಣೆ ಮಾಡಿದೆ. ಅವರ ಊರಲಿಲ್ಲ. 40% ಜನ ಬೆಂಗಳೂರಿಗೆ ಬಂದಿದ್ದಾರೆ. ಅದರಲ್ಲಿ ಅವ್ರಿಗಿರೋದು ಸುಮಾರು 17 ಎಕರೆ ಭೂಮಿ. ಯಾವ ಭೂಮಿನ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅಂತೇಳಿ ಹೊರಗಡೆ ಒಬ್ಬರಿಕೆಗೆ ತೋರಿಸ್ತಾ ಇದ್ದಾರೆ. 5,500 ಎಕರೆ ಅಕ್ವೈರ್ ಮಾಡಿದ್ದೀವಿ ಅಂತ ಹೇಳಿ ಆ 500 ಎಕರೆ ಎಲ್ಲ ಹಳ್ಳಿಗೆ ಹೋಗಿಲ್ಲ. ಇವರು ಹೋಗಿರೋದು ಹಳ್ಳಿಗೆ ಹೋಗಿದ್ದಾರೆ. ಇಲ್ಲಿ ಬೆಂಗಳೂರಿಗೆ ಬಂದು 40% ಜನ ವಾಪಸ್ ಇದ್ದಾರೆ. ಅವರು ವಾಸ ಮಾಡ್ತಾ ಇದ್ದಾರೆ. ಅವರು ಇರೋದು 17 ಎಕರೆ ಭೂಮಿ. ಇನ್ನು ಒಂದು ಸರ್ಕಾರಿ ಗೋಮಾಳ. ಅಲ್ಲಿ ಇರ್ತಕ್ಕಂಥ ಹಾಲಿ ವಾಸ ಮಾಡಿ ಹೆಣ್ಮಕ್ಳು ಹಾಲು ಕರೆದು ಅವ್ರ ಜೀವನ ಏನು ನಡೆಸ್ತಾ ಇದ್ದಾರೋ ಅವರು ರೆವಿನ್ಯೂ ಅಧಿಕಾರಿಗಳ ವಿನಂತಿಯ ಮೇಲೆ SP ಅವರು ಹೇಳ್ತಾರೆ, ರೆವಿನ್ಯೂ ಅಧಿಕಾರಿಗಳ ವಿನಂತಿಯ ಮೇಲೆ ನಾವು ಹೋಗ್ತೀವಿ. ನಾನು
ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅವರು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡುವಾಗ ಅವರ ಬಗ್ಗೆನ ದೋಷ ಕೊಡುವಾಗ ರೆವಿನ್ಯೂ ಅಧಿಕಾರಿಗಳು ಈ ಸರ್ವೆ ಮಾಡಲಿಕ್ಕೆ ಹೋದಾಗ ನಮಗೆ ಬೆಂಬಲ ಕೊಡಬೇಕು ಅಂತ ಅವರು ವಿನಂತಿ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟರು ಯಾರು? ರೆವಿನ್ಯೂ ಅಧಿಕಾರಿಗಳು. ಹೇಳಿದ್ದಾರೆ ರೆವಿನ್ಯೂ ಅಧಿಕಾರಿಗಳ ಕಂಪ್ಲೇಂಟ್ ಮೇಲೆ FIR ಹಾಕಿದ್ದಾರೆ. SP ಅವರು ಹೇಳ್ತಾರೆ ಈ ಒಂದು ನಡೆದಂತ ಎಲ್ಲ ಘಟನೆಗಳನ್ನ ನಾನು DC ಅವರ ಗಮನಕ್ಕೆ ತರ್ತಾನೆ. ಅವರೇನು ಸೂಚನೆ ಕೊಡ್ತಾರೋ ಅದರ ಮೇಲೆ ನಾನು ಕಾನೂನು ಮುಂದುವರಿಸ್ತೇನೆ ಅಂತ ಹೇಳಿದ್ದಾರೆ. ನಾನು ಪ್ರತಿಯೊಂದು ವಿಷಯ ಗಮನಿಸಿದ್ದೇನೆ. ಏಕೆಂದ್ರೆ ಯಾವುದೇ ಚೌಕಟ್ಟು ಮೀರಿ ಮಾತನಾಡಲಿಕ್ಕೆ ಹೋಗಲ್ಲ. IG ಅವರು ಹೇಳಿದ್ದಾರೆ ಅವರು ಎಲ್ಲ ಕಡೆ ತಪಾಸಣೆ ಮಾಡಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಪೆಟ್ಟು ಬಿದ್ದಿದೆ ಅಂತ ಅವರಿಗೆ ಚಿಕಿತ್ಸೆಯನ್ನು ಮಾಡಿಸಿ ಮನೆಗೆ ಕಳಿಸಿದ್ದಾರೆ. ಯಾರು ಆಸ್ಪತ್ರೆಯಲ್ಲಿ ಮಲಗುವಂತ ಯಾರಿಗೂ ATM ಬಿದ್ದಿಲ್ಲ. ಹೌದು, ಹೆಣ್ಮಕ್ಳು ಮನಸ್ಸಿನ ಅವ್ರು ಹೋಗಿ ಹಾಲು ಕರಿಬೇಕು, ಜೀವನ ಮಾಡಬೇಕಲ್ಲ. ಅವರು ಅರ್ಥ ಮಾಡಬೇಕು. ಈಗ ಅವ್ರ ಮೇಲೆ FIR ಹಾಕಿ ಅರೆಸ್ಟ್ ಮಾಡಿದ್ರೆ ಅವ್ರು ಮನೇಲಿ ಹಾಲು ಕರೀತಾರೆ. 60,000 ಲೀಟರ್ ಹಾಲು ಬರ್ತಾ ಇದೆ ಅದೊಂದು ಏರಿಯಾದಲ್ಲಿ. ನಾನು ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಕೈಲಾದ ಕೆಲಸ ಮಾಡಿದ್ದೇನೆ. ರಾಮರಾಜಪಟ್ಟ ನಮ್ಮ ಮುಖ್ಯಮಂತ್ರಿಗಳ ಊರು. ಅದರ ಪಕ್ಕದಲ್ಲಿ ಇನ್ನೊಂದು ಕ್ಷೇತ್ರ ಇತ್ತು, ಕನಕಪುರ ಅಲ್ಲ, ಅದಕ್ಕೆ ಬೇರೆ ನಮ್ಮ ಶಿವಲಿಂಗಿಯವರು ನೆಲೆಸಿದರು. ನಾನು 2 ಕ್ಷೇತ್ರದಲ್ಲೂ ನಿಂತು ಸೋತಿದ್ದು ಉಂಟು, ಒಂದು ಸಾರಿ ಗೆದ್ದಿದ್ದು ಉಂಟು. ಅದರಿಂದ ಇಲ್ಲಿ ಈ ಹೋರಾಟ ಮಾಡ್ತಕ್ಕಂಥದ್ರಲ್ಲಿ ನಾನು ಹುಡುಕೋದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕಾಗದ ಬಂದಿರೋದು 25 ತಾರೀಕು 20 ದಿವಸ ಆದರೂ ಕನಿಷ್ಠ ಪ್ರಮಾಣ ನಿಮ್ಮ ಕಾಗದ ತರಬೇಡಿ ಅಂತ ಹೇಳಿ ಒಂದು ಎಂಡಾಸ್ಮೆಂಟ್ ಅಂತ ಹಿಂಬರ ಅಂತ ಹೇಳಿದ್ರು.
ಕೂಡಲಿಲ್ಲ ನನಗೆ. ನಾನೊಬ್ಬ ರೈತ ಮಗ, ನನಗೆ ಯಾವ ಅಧಿಕಾರ ಇಲ್ಲ. ಈಗ ನಾನು ಮುಖ್ಯಮಂತ್ರಿನೂ ಅಲ್ಲ, ಪ್ರಧಾನಮಂತ್ರಿನೂ ಅಲ್ಲ, ಲೋಕಸಭಾ ಸದಸ್ಯನೂ ಅಲ್ಲ, ರಾಜ್ಯಸಭಾ ಸದಸ್ಯರು. ಆದರೆ ಒಬ್ಬ ರೈತರ ಮಗನಾಗಿ ನಾನು ಪತ್ರ ಬರಲಿ. ಬಿಡುವಿಲ್ಲದ ಕಾರ್ಯಕ್ರಮ ಅವರಿಗೆ ನೋಡ್ಲಿಕ್ಕೆ ಓದಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದರಲ್ಲಿ ಎಲ್ಲ ವಿವರ ಇದೆ, ಪ್ರತಿಯೊಂದು ವಿವರ ಇದೆ. ದಯಮಾಡಿ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡುತ್ತೇನೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಎಲ್ಲ ವಿವರ ಮಾಹಿತಿಯನ್ನು ಈ ಕಾಲದಲ್ಲಿ ನಾನು ಅವರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಟ್ಟೆ. ಅವರಿಗೊಬ್ಬ ರೈತ ಮಗ, ಅವರು ರೈತರ ಸಂಕಷ್ಟದ ಬಗ್ಗೆ ಕಾಳಜಿ ವಹಿಸ್ತಾರೆ ಅಂತಕ್ಕಂಥ ಭಾವನೆ ಇವತ್ತು ಇದೆ, ನಾಳೆ ಇದೆ. ಮಾತನಾಡಿ ನೀವು ಲೇಔಟ್ ಮಾಡಬೇಕು. ಹಿಂದೆ ಕುಮಾರಸ್ವಾಮಿ ಪ್ರಯತ್ನ ಮಾಡಿದಾಗ ನೀವು ಮಾಡಬಾರ್ದು ಅಂತ ಕಾಂಗ್ರೆಸ್ನವರೇ ಹೋರಾಟ ಮಾಡಿದ್ರೆ, ಅಸೆಂಬ್ಲಿಗಳಿಗೆ ಚರ್ಚೆ ಮಾಡಿದ್ರೆ, ಅದರಲ್ಲಿ ಹಿರಿಯ ಮುಖಂಡರು ಕೂಡ ಭಾಗವಹಿಸಿದ್ದಾರೆ. ಅದ್ರ ಬಗ್ಗೆ ಸತ್ಯ ಸಂಶೋಧನಾ ಸಮಿತಿಯನ್ನು ಕೂಡ ಮಾಡಿದರೆ ನಿಮ್ಮ ಪಾರ್ಟಿಯಿಂದ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಅದನ್ನ ನೋಟಿಫಿಕೇಶನ್ ಮಾಡೋದನ್ನ ಕೈ ಬಿಟ್ಟು, ನೀವು ಬಹಿರಂಗವಾಗಿ ಹೇಳ್ತೀರಿ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರು ಅದನ್ನ ನಾನು ಮುಂದುವರಿಸ್ತೇನೆ ಅಂತ ಹೇಳಿ ಸತ್ಯಾಂಶವನ್ನ ಬಚ್ಚಿಟ್ಟು ನೀವೇ ವಿರೋಧ ಮಾಡಿ ಆ ಒಂದು 5 ಹಸುಗಳಿಗೆ ಮೇವು ಕರೆಯುವ ಜಾನುವಾರುಗಳಿಗೆ ಹಾಕುವ ದಿನವರಿಗೆ ಮೇವು, ಅಲ್ಲಿಂದ ರೇಷ್ಮೆ, ತೆಂಗು, ಅಡಿಕೆ, ತರಕಾರಿ, ಹೀಗೆ ಸಣ್ಣ ಸಣ್ಣ ಹಿಡುವಳಿದಾರರು ಅದರ ಮಾಹಿತಿ ಕೊಟ್ಟಿದ್ದೇನೆ. 8 ಜನ ಸಣ್ಣ ಹಿಡುವಳಿದಾರರಿದ್ದಾರೆ, ನಮ್ಗೆ ಗಮನ ತಂದಿದೆ. ದಯಮಾಡಿ ನೋಡಿ, ಅವರು ಇವತ್ತು ಜೀವನ ಹೇಗೆ ನಡೆಸ್ತಾ ಇದ್ದಾರೆ ಅಂದರೆ 1 ರಿಂದ 5 ಗುಂಟೆ, 10 ರಿಂದ 20 ಗುಂಟೆ, 20 ರಿಂದ 40 ಗುಂಟೆ, 1 ರಿಂದ 2 ಎಕರೆ, 2 ರಿಂದ 3 ಎಕರೆ, 3 ರಿಂದ 4 ಎಕರೆ, 5 ರಿಂದ 10 ಎಕರೆ, 10 ರಿಂದ 20 ಎಕರೆ, 7,800 ಚಿಲ್ಲರೆ ಎಕರೆ ಜಮೀನನ್ನ ಅಕ್ವೈರ್ ಮಾಡೋದ್ರಲ್ಲಿ ಈ ಸಣ್ಣ ಹಿಡುವಳಿದಾರರು 8 ಜನ ಇದ್ದಾರೆ ಅಂದ್ರೆ 2,555 1 ಗುಂಟೆಯಿಂದ 5 ಗುಂಟೆ. ಇಲ್ಲೇ ಜಾನುವಾರುಗಳಿಗೆ ಹಾಲು ಏನು ಹೆಚ್ಚು ಕೊಡ್ತಕ್ಕಂಥ ಅದಕ್ಕೆ ಮೇವನ್ನು ಬೆಳೀತಾರೋ ಸಣ್ಣ ಸಣ್ಣ
ಕೊಟ್ಟಿಲ್ಲ 2005 55 1ರಿಂದ 5 10ರಿಂದ 20 1650 20ರಿಂದ 40 2050 ಯಾಕ ಇದನ್ನ ನೀವು ನೋಡಿದ್ರೆ ಅರ್ಥ ಆಗುತ್ತೆ ರೈತರು ಹೇಗೆ ಚಿಂತೆ ಮಾಡ್ತಾ ಇದ್ದಾರೆ. ಸುಮಾರು ಇದೆಲ್ಲ ಸೇರಿದ್ರೆ 40,000 ನಿವೇಶನಗಳು ಜನಗಳ ಬೇಡಿಕೆಯಿಂದಲೇ ಇವತ್ತು ನಮ್ಮ ಮುಂದೆ ಈ ಇಲ್ಲಿ ಬೆಳೆಯಂತೆ ಆಗಿದೆ. 500 ಎಕರೆ ಅಕ್ವೈರ್ ಮಾಡಿದ್ದೀವಿ. ಅದು ಯಾರೋ ರೈತರು ಇದು ಮಾಡಬೇಕು, ನಮಗೆ ದುಡ್ಡು ಕೊಡಿ. ನಾವು ಮುಖ್ಯ ಕೊಟ್ಟಿದ್ವಿ, ನಮ್ಗೆ ತಕರಾರಿಲ್ಲ.